ಜಾಂಡದೊಳೊಂದು ರೂಪದೊಳೊಂದವಯವದೊಳೊಂದು ನಖದೊಳಗೊಂದು ಗುಣಗಳ ಪಾರ ಕಾಣದೆ ಕೃತಪುಟಾಂಜಲಿಂ ಮಂದಜಾಸನ ಪುಳಕ ಪುಳಕಾನಂದ ಬಾಷ್ಪತೊದಲ್ ನುಡಿಗಳಿಂದ ಇಂದಿರಾವಲ್ಲಭನ ಮಹಿಮೆ ಗಭೀರತರವೆಂದ. ನಮಾಮಿ ಕೃಷ್ಣಂ ಪ್ರವಿಲುಪ್ತತೃಷ್ಣಂ ಸ್ಮರಾಮಿ ಬಾಲಂ ಮನಸಾ ಸದಾಲಂ ಭಜಾಮಿ ದೇವಂ ದುರಿತೌಘದಾವಂ ದಯಾಭಿರಾಮಂ ದಯಿತಂ ನಿಕಾಮಂ. ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತಸಾರ ವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತಸಾರ ದೇವತಾ ತಾರತಮ್ಯ ಸಂಧಿ ಪದ್ಯ 4. ಒಂದಜಾಂಡದೊಳೊಂದು ರೂಪದೊಳೊಂದವಯವದೊಳೊಂದು ಎಂಬ ಈ ಪದ್ಯದ ಮೂಲಕ ಶ್ರೀ ಜಗನ್ನಾಥದಾಸರಯ್ಯರು ಲಕ್ಷ್ಮೀದೇವಿಯರ ಮಹಿಮೆಗಳನ್ನೇ ಇನ್ನೂ ತಿಳಿಸುತ್ತಾರೆ. ಶ್ರೀ ಸಂಕರ್ಷಣ ಒಡೆಯರ ವ್ಯಾಖ್ಯಾನದ ಪ್ರಕಾರ ಪ್ರಸಕ್ತ ಪದ್ಯದಲ್ಲಿ ದಾಸರಾಯರು ಶ್ರೀ ಲಕ್ಷ್ಮೀದೇವಿಯರ ಸ್ತೋತ್ರವನ್ನು ಹೇಳಿದ್ದಾರೆ ಎಂದು ತಿಳಿಸುತ್ತಾರೆ. ಆದರೆ ಇತರ ಎಲ್ಲ ವ್ಯಾಖ್ಯಾನಕಾರರು ಈ ಪದ್ಯವು ಬ್ರಹ್ಮದೇವರ ಸ್ತೋತ್ರ ಪದವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಈ ಪದ್ಯದ ಸಮಗ್ರ ಅಭಿಪ್ರಾಯವನ್ನು ಗ್ರಹಿಸಿದರೆ ಲಕ್ಷ್ಮೀದೇವಿಯರ ಪರವಾಗಿಯೂ ಮುಖ್ಯತಃ ಚತುರ್ಮುಖ ಬ್ರಹ್ಮದೇವರ ಪರವಾಗಿಯೂ ಅರ್ಥೈಸಬಹುದು. ಶ್ರೀ ಪರಮಾತ್ಮನ ವಿರಾಟ್ ರೂಪವಾದ ಪುರುಷವಾಚ್ಯ ಭಗವದ್ರೂಪದ ಅಪ್ರಾಕೃತ ಜ್ಞಾನಾನಂದಮಯ ಶರೀರ ಪರಿಪೂರ್ಣವಾದ ಶರೀರಗತ ಒಂದೊಂದು ರೋಮ ಕೂಪಗತ ಅನಂತ ಬ್ರಹ್ಮಾಂಡಗಳ ಪೈಕಿ ವಿದ್ಯಮಾನವಾಗಿರುವ ಒಂದು ಬ್ರಹ್ಮಾಂಡವನ್ನು ಪರಿಗಣಿಸಬೇಕು. ಅಜಾಂಡ ಎಂದರೆ ಬ್ರಹ್ಮಾಂಡ ಎಂದರ್ಥ. ಆ ಒಂದು ಬ್ರಹ್ಮಾಂಡಗತ ವಿಶ್ವರೂಪದೊಳಗೆ ವಿದ್ಯಮಾನವಾಗಿರುವ ಒಂದು ರೂಪ ವಿಶೇಷ ಶರೀರಗತ ಕರಚರಣಾದ್ಯವಯವಗಳ ಪೈಕಿ ಒಂದು ಅವಯವದಲ್ಲಿ ವಿದ್ಯಮಾನವಾಗಿರುವ ಒಂದು ನಖದಲ್ಲಿ ಪರಿದೃಶ್ಯಮಾನವಾಗಿರುವ ಅನಂತ ಗುಣರಾಶಿಗಳ ಪೈಕಿ ಒಂದು ಗುಣದಲ್ಲಿ ವಿದ್ಯಮಾನವಾಗಿರುವ ಗುಣವಿಶೇಷಗಳನ್ನು ನೋಡ್ತಾ ಧ್ಯಾನಕ್ಕೆ ವಿಷಯವನ್ನಾಗಿಸುತ್ತಾ ಉಪಾಸನಾ ಮಾಡುವ ಕ್ರಿಯಾ ವಿಶೇಷದಲ್ಲಿ ಈ ಅನಂತಾನಂತ ಮಹಿಮೆಗಳನ್ನು ಸಾಕಲ್ಲೇನ ಅರಿಯದೆ ಚಿತ್ಪ್ರಕೃತಿಯಾದ ರಮಾದೇವಿಯು ದಿಕ್ಕುಗಾಣದೆ ದಿಗ್ಭ್ರಾಂತಳಾಗಿದ್ದಾಳೆ. ಉಗಿರಿನ ತುದಿಯಲ್ಲಿರುವ ಗುಣಸಮೂಹಗಳನ್ನು ಚಿಂತಿಸುತ್ತಾ ಸಾಕಲ್ಲೇನ ಅರಿಯಲು ಅಸಮರ್ಥಳಾಗಿ ಕ್ಷಣ ಕ್ಷಣಕ್ಕೂ ಶ್ರೀ ಪರಮಾತ್ಮನ ಗುಣ ರೂಪ ಕ್ರಿಯಾದಿಗಳನ್ನು ನೂತನವಾಗಿ ಕಾಣ್ತಾ ಶ್ರೀ ಲಕ್ಷ್ಮೀದೇವಿಯು ಆತನ ಗುಣ ವಿಶೇಷಗಳ ಆದ್ಯಂತಗಳನ್ನು ಕಾಣದೆ ಕೃತಪುಟಾಂಜಲಿಗಳಿಂದ ಸ್ತೋತ್ರ ಮಾಡ್ತಾ ಇದ್ದಾಳೆ. ಈಶಕೋಟಿ ಪ್ರವಿಷ್ಟಳಾದ ಶ್ರೀ ಇಂದಿರೆಯ ಸ್ಥಿತಿಯೇ ಹೀಗಿರುವಾಗ ಜೀವಕೋಟಿ ಪ್ರವಿಷ್ಟರಾದ ಜೀವೋತ್ತಮರಾದ ಶ್ರೀ ಚತುರ್ಮುಖ ಬ್ರಹ್ಮದೇವರ ಪಾಡೇನು? ಮಂದಜಾಸನ, ಮಂದ ಎಂದರೆ ನೀರು ಎಂದರ್ಥ. ಮಂದಜ ಎಂದರೆ ನೀರಿನಲ್ಲಿ ಉತ್ಪನ್ನವಾಗುವ ಕಮಲ, ಪುಷ್ಪ ಎಂದು ಹೆಸರು. ಆಸನ, ಕಮಲವನ್ನೇ ಪೀಠ ಅಥವಾ ಆಸನವನ್ನಾಗಿ ಉಳ್ಳವನು ಶ್ರೀ ಪರಮಾತ್ಮನ ನಾಭಿ ಕಮಲ ಸಂಜಾತರಾದ ಶ್ರೀ ಬ್ರಹ್ಮದೇವರು ಮಂದಜಾಸನರು, ಅವರೇ ಕಮಲ ಪೀಠರು. ಆದರೆ ಲಕ್ಷ್ಮೀದೇವಿಯರು ಕಮಲಾಲಯ ಎನಿಸುತ್ತಾರೆ. ಅಂದರೆ ಕಮಲವನ್ನೇ ಆಲಯ ಅಂದರೆ ನಿವಾಸ ಸ್ಥಳವನ್ನಾಗಿ ಉಳ್ಳವರು ಎಂದರ್ಥ. ಕಮಲ ಪುಷ್ಪದ ಒಂದು ದಳವನ್ನು ಸಮಗ್ರವಾಗಿ ಪರಿಶೀಲಿಸಿದಾಗ ಅದರ ಬಹುಭಾಗವು ಕೆಂಪು ವರ್ಣ ವಿಶಿಷ್ಟವಾಗಿರುವುದು, ತಳಭಾಗವು ಬಿಳುಪಾಗಿರುವುದು. ಪುಷ್ಪದ ಅಂಡಕ್ಕೆ ಹೊಂದಿಕೊಂಡಿರುವ ಮೂಲ ಭಾಗವು ತುಸು ನೀಲವರ್ಣವಾಗಿರುವುದು. ಈ ವರ್ಣತ್ರಯಗಳು ತ್ರಿಗುಣಗಳ ಸಾಂಕೇತಗಳು, ಪ್ರಾಕೃತ ಗುಣತ್ರಯಗಳಾಗಿವೆ. ಸತ್ವ, ರಜ, ತಮಸ್ಸಿಗೆ ಅಭಿಮಾನಿಗಳು ಚಿತ್ ಪ್ರಕೃತಿ ನಾಮಕರಾದ ಶ್ರೀ ಲಕ್ಷ್ಮೀದೇವಿಯರು. ಇದರಿಂದ ಕಮಲಾಲಯವೆಂಬ ಸಾಂಕೇತಾರ್ಥ. ಪೀಠ ಎಂದರೆ ಕುಳಿತುಕೊಂಡಿರುವ ಆಸನ ಎಂದು ಅರ್ಥ ಆಗ್ತದೆ. ಶ್ರೀಹರಿಯ ನಾಭಿ ಕಮಲ ಸಂಜಾತರಾದ ಹಿರಣ್ಯಗರ್ಭ ನಾಮಕರಾದ
ಚತುರ್ಮುಖ ಬ್ರಹ್ಮದೇವರು ಕಮಲಾಸೀನರಾಗಿ ಕಮಲ ಪುಷ್ಪದಲ್ಲಿ ಕುಳಿತಿದ್ದಾರೆ. ಆದರೆ ಶ್ರೀರಾಮ ಕಮಲ ನಿವಾಸಿನಿಯಾಗಿ ನಿಂತಿದ್ದಾರೆ. ಈ ವಿನ್ಯಾಸ ವೈಲಕ್ಷಣದಿಂದ ಮಂದಜಾಸನ ಎಂಬ ಶಬ್ದಕ್ಕೆ ಬ್ರಹ್ಮದೇವರು ಎಂದು ಅರ್ಥೈಸುವುದೇ ಉತ್ತಮ ಪಕ್ಷ. ಶ್ರೀರಾಮ ಮತ್ತು ಬ್ರಹ್ಮದೇವರು ಇಬ್ಬರೂ ಸಹ ಶ್ರೀಹರಿಯ ಅಪಾರ ಗುಣ ರೂಪ ಕ್ರಿಯಾದಿಗಳ ಆದ್ಯಂತ ಸಾಕಲ್ಯೇನ ಕಾಣದೆ ಭಕ್ತಿ ಭಾವದಿಂದ ತಮ್ಮ ಕೈಗಳನ್ನು ಜೋಡಿಸಿ ಪುಳಕಾಂಕಿತರಾಗಿ ಬಿಗಿದ ರೋಮಗಳಿಂದ ಆನಂದೋದ್ರೇಕದಿಂದ ಕಂಪನ ನುಡಿಗಳಿಂದ ಇಂದಿರಾ ವಲ್ಲಭನ ಮಹಿಮಾತಿಶಯಗಳನ್ನು ಪಾರಗಾಣದೆ ಅವನ ಗುಣಸಾಗರದ ಆಳದ ಅಂಚನ್ನರಿಯದೆ ಕೇವಲ ನಮ್ರತೆಯಿಂದ ದಾಸ್ಯ ಭಾವದಿಂದ ತಲೆಬಾಗಿ ಸ್ತೋತ್ರ ಮಾಡ್ತಾ ಆತನ ಮಹಾಮಹಿಮೆಗಳೆಂಥದೋ ಎಂದು ಉದ್ಗಾರ ತೆಗೆದಿದ್ದಾರೆ. ಈ ಪ್ರಸಕ್ತ ಪದ್ಯದಲ್ಲಿ ಇಂದಿರಾ ವಲ್ಲಭನ ಎಂಬ ಶಬ್ದ ಪ್ರಯೋಗ ಇರೋದರಿಂದ ಲಕ್ಷ್ಮೀಪತಿಯ ಗುಣಗಳನ್ನು ಎಂದು ಅರ್ಥೈಸಿದರೆ ಬ್ರಹ್ಮದೇವರ ಪರವಾಗಿ ಪ್ರಸಕ್ತ ಪದ್ಯವನ್ನು ಅನ್ವಯಿಸುವುದು ಸೂಕ್ತ ಎನಿಸುತ್ತದೆ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು.